ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಕಾಂಗ್ರೆಸ್ ಮುಖಂಡ ಹಾಗೂ ಜುನೇದಿಯಾ ಯೂತ್ ಟ್ರಸ್ಟ್ನ ಅಧ್ಯಕ್ಷ ಜುನೈದ್ ಖಾನ್. ಸುದ್ದಿಯ ವಿವರ. ಕೋಲಾರ ನಗರ ಹೊರವಲಯದ ಜೂಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ಸಿಹಿ ಹಂಚುವ ಮೂಲಕ ಯೂತ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಹಾಗೂ ಜುನೇದಿಯಾ ಯೂತ್ ಟ್ರಸ್ಟ್ನ ಅಧ್ಯಕ್ಷ ಜುನೈದ್ ಖಾನ್ ರವರು ತಮ್ಮ 27ನೇ ಹುಟ್ಟುಹಬ್ಬವನ್ನು ಜುನೇದಿಯಾ ಯೂತ್ ಟ್ರಸ್ಟ್ ಮೂಲಕ ಸರಳವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಜುನೇದಿಯಾ ಯೂತ್ ಟ್ರಸ್ಟ್ನ ಅಧ್ಯಕ್ಷ ಜುನೈದ್ ಖಾನ್ ಮಾತನಾಡಿ, ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ತಾವು ಬರುತ್ತಿದ್ದು, ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಯಾವುದಾದರೊಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಹಾಗೂ ಬ್ಯಾಗ್ ನೀಡುತ್ತಾ ಬರುತ್ತಿರುವುದಾಗಿ ತಿಳಿಸಿದರಲ್ಲದೆ, ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವುದಾಗಿ ತಿಳಿಸಿದರು. ಶಾಲೆಯ ಮುಖ್ಯ ಉಪಾಧ್ಯಾಯ ಅಲೀಂ ಪಾಷಾ ಮಾತನಾಡಿ, ನಮ್ಮ ಶಾಲೆಯ ಮಕ್ಕಳು ಬಡತನದಿಂದ ಬಂದವರು. ಮಕ್ಕಳಿಗೆ ಅವಶ್ಯಕತೆ ಇರುವ ಬ್ಯಾಗ್ ನೀಡಿರುವುದು ಶ್ಲಾಘನೀಯ. ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ದೇವರು ಅವಕಾಶ ಮಾಡಿಕೊಡಲಿ ಎಂದು ಆಶೀರ್ವದಿಸಿದಲ್ಲದೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬಾಜಾನ್, ಶಾಲೆಯ ಸಹಶಿಕ್ಷಕಿ ನೂರ್ ಫಾತಿಮಾ, ಅಫ್ಸರ್ ಖಾನ್, ಮುಕರ್ರಂ, ಶೋಯೇಬ್ ಪಾಷಾ, ಜಹೀರ್ ಪಾಷಾ, ನವಾಜ್ ಖಾನ್ ಹಾಗೂ ಜುನೇದಿಯಾ ಯೂತ್ ಟ್ರಸ್ಟ್ನ ಸದಸ್ಯರು ಹಾಗೂ ಯುವ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು. आज के जन्मदिन मौके पर चंद बात अस्सलाम वालेकुम वरहमतुल्लाहि। मैं सबसे पहले तमाम स्कूल के स्टाफ को शुक्रिया अदा करता हूँ यहाँ आकर कुछ मौका दिए। इंशाल्लाह मैं सब स्टाफ का शुक्रिया अदा करता हूँ। हमारे नई भैया मुझे कुछ तकसीम कर सकते हैं, ज़रूरत है मुझे आइडिया दिए तो उनको भी मैं शुक्रिया अदा करता हूँ। और जितने भी आई हमारे बाबजान भाई ग्राम पंचायत नंबर उनका भी इस्तकबाल करता हूँ, शुक्रिया अदा करता हूँ। और हमारे जसीर इकराम हजरती शेख और मुसद्दिक भाई हमारी टीम की तरफ से, यूथ कांग्रेस की टीम की तरफ से भाई सबको भी शुक्रिया अदा करता हूँ। और साथ ही साथ सभी से माफ़ी चाहता हूँ, 3 बजे बोला था 4 हो गए, तो सबसे गुजारिश करता हूँ माफ़ी चाहता हूँ। मेरे तरफ से